ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಈ ವ್ಲಾಗು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಬ್ಯಾಂಗ್ಳೂರು ಟು ಮುಂಬೈಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಮ್ಮ ಟ್ರೈನ್ ಟೈಮ್ ಇದ್ದಿದ್ದಂಥದ್ದು ಮಧ್ಯಾಹ್ನ 3:45 ಇದ್ದಿದ್ದು. ಹಾಗಾಗಿ ಸ್ವಲ್ಪ ಬೇಗ ಮುಂಚೆನೇ ಹೊರಟ್ಬಿಡೋಣ ಅಂತ ಹೇಳಿ ಮನೆಯಿಂದ ಇವಾಗ ಹೊರಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಮುಂಬೈಗೆ ಹೋಗ್ತಿರುವಂಥದ್ದು. ಈ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ನಾವು ಏನಕ್ಕಾಗಿ ಮುಂಬೈಗೆ ಹೋಗ್ತಾ ಇದ್ದೀವಿ ಅಂತ ಅಪ್ಲೋಡ್ ಮಾಡಿರುವಂಥ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ನನಗೂ ಕೂಡ ಅತ್ತೆಯಾಗಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳಿ ಸೊಸೆ ನೋಡೋಕ್ಕೆ ಅಂತ ನಾನು ಮುಂಬೈಗೆ ಹೋಗ್ತಿರುವಂಥದ್ದು. ನನ್ನ ತಮ್ಮನ ಮಗಳನ್ನ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಮುಂಬೈ ಟ್ರಿಪ್ ಆದಂಗೂ ಆಗುತ್ತೆ, ಮಗಳು ನೋಡ್ಕೊಂಡು ಬಂದಂಗೂ ಆಗುತ್ತೆ ಅಂತ ಹೇಳಿ ಹೋಗ್ತಿರುವಂಥದ್ದು. ಸೊ ಹಾಗೆ ನಮಗೆ ಇವಾಗ ಹೇಗಿದ್ರು ಲೀವ್ ಇತ್ತಲ್ವಾ, ಸೊ ಈ ಟೈಮ್ ಕರೆಕ್ಟಾಗಿರುತ್ತೆ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಮಗುನ ನಾನು ತೋರಿಸಿಲ್ಲ, ಇನ್ನೂ ಪುಟ್ಟ ಮಗು ಅಲ್ವಾ, ಹಾಗಾಗಿ ನಾನು ವಿಡಿಯೋ ಕ್ಯಾಪ್ಚರ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಏನು ಯಾವುದೋ ಕ್ಲಿಪ್ಪಿಂಗ್ ನಾನು ತೋರಿಸಿಲ್ಲ. ಹಾಗೆ ಮನೆಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ಮೆಟ್ರೋಗೆ ಬಂದು ಮೆಟ್ರೋಯಿಂದ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹೊರಟ್ರೆ ಕರೆಕ್ಟಾಗಿರುತ್ತೆ. ನಮಗೆ ಟೈಮ್ ಇದ್ದಿದ್ದು ಮಧ್ಯಾಹ್ನ 3:45. ಹೇಗಿದ್ರು ಟ್ರೈನು ಹೊರಡೋದು 4 ಗಂಟೆ ಆಗುತ್ತೆ. ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹೋಗ್ಬಿಡೋಣ, ಗಡಿಬಿಡಿ ಮಾಡ್ಕೊಂಡು ಯಾಕೇನು ಹೋಗಬೇಕು ಅಂತ. ಹಾಗಾಗಿ ಬೇಗನೆ ಬಂದ್ವಿ. ನನಗೇನು ಟ್ರೈನ್ ಜರ್ನಿ ಹೊಸ್ತೇನಲ್ಲ, ಯಾಕಂದರೆ ಅನ್ಸಿಕಾ ಮತ್ತು ರಿತ್ವಿಕ್ ಇಬ್ಬರು ಚಿಕ್ಕ ಮಕ್ಕಳಾಗಿದ್ದಾಗ, ಮಗುವಾಗಿದ್ದಾಗ ನಾನು ಜಾಸ್ತಿ ಪಾಂಡಿಚೇರಿ ಟು ಹಾಸನ್ ಟ್ರೈನಲ್ಲೇ ಜರ್ನಿ ಮಾಡಿರುವಂಥದ್ದು. ಆಮೇಲೆ ಸ್ವಲ್ಪ ಒಂದು 2-3 ವರ್ಷ ಬೆಳೀತಾ 2-3 ವರ್ಷದ ಮಕ್ಕಳಾದ್ರಲ್ವ, ಸೊ ಆವಾಗ ನಾವು ಕಾರಲ್ಲಿ ಜರ್ನಿ ಮಾಡಿ. ನಾವು ಇವಾಗ ಹೋಗ್ತಿರುವಂಥ ಟ್ರೈನು ಕೊಯಮತ್ತೂರು ಟು ಮುಂಬೈ ಟ್ರೈನು. ಸೊ ನಾವು AC ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಹೇಗಿದ್ರು ಫುಲ್ಲು ಸೆಕೆ ಇರುತ್ತೆ ಅಂತ ಗೊತ್ತಾಯಿತು. ಈ ಸಲ ಬೆಂಗಳೂರಲ್ಲೂ ತುಂಬ ಸೆಕೆ ಇದೆ, ಪಾಂಡಿಚೇರಿ ಏನು ಬೆಂಗಳೂರು ಏನು ಅಂತ ಅನ್ನಿಸ್ಬಿಡ್ತು. ಎರಡೂ ಒಂದೇ ವೆದರ್ ಇತ್ತು. ಸೊ ಯಾವಾಗಲೂ ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ಕೋಲ್ ವೆದರ್ ಇರುತ್ತಲ್ವ, ಸೊ ಈ ಸಲ ತುಂಬ ಬಿಸಿಲಿತ್ತು. ಹಾಗೆ ನಾವು ಇವಾಗ ವೆಯ್ಟ್ ಮಾಡ್ತಾಯಿದ್ವಿ. ನಾನು ಪೂರ್ತಿ ಕ್ಲಿಪ್ಪಿಂಗ್ ಏನು ಫುಲ್ಲು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀವಿ, ಅದನ್ನೆಲ್ಲ ಫುಲ್ಲಾಗಿ ಹಾಕಲಿಲ್ಲ, ಯಾಕಂದರೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಾನು ಕ್ಲಿಪ್ಪಿಂಗ್ ಕಟ್ ಮಾಡಿ ಹಾಕಿದ್ದೀನಿ. ನಾವು ಸೀಟ್ ಬುಕ್ ಮಾಡಿರೋದ್ರಿಂದ ನಮಗೇನು ಜರ್ನಿ ಕೂಡ ಅಷ್ಟು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ಆರಾಮಾಗಿ ಮುಂಬೈ ತಲುಪಿದ್ವಿ. ನಾವು ಈ ಸೆಕೆಯಲ್ಲಿ ಜರ್ನಿ ಮಾಡೋಕ್ಕಾಗೋದಿಲ್ಲ, ಹೇಗಿದ್ರು ಮುಂಬೈ ವಾತಾವರಣ ಸೇಮ್ ಪಾಂಡಿಚೇರಿ ಥರನೇ ಇರುತ್ತೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ನಾವು AC ಕೋಚನ್ನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗೆ ಈ ರೀತಿ ವೈಟ್ ಬೆಡ್ಶೀಟ್ ಕೊಡ್ತಾರೆ, ನಾವು ಕೂತ್ಕೊಳ್ಳೋ ಸೀಟ್ ಮೇಲೆ ಹಾಕೊಬೋದು. ಹಾಗೆ ಒಂದು ಪಿಲ್ಲನ್ನು ಕೊಡ್ತಾರೆ, ಇನ್ನೊಂದು ಎಕ್ಸ್ಟ್ರಾ ಬೆಡ್ಶೀಟ್ ಇರುತ್ತೆ, ಅದು ನಾವು ಮಲಗಿದ ಮೇಲೆ ಕ್ಲೋಸ್ ಮಾಡ್ಕೊಬೋದು, ಹಾಗೆ ಕಟ್ಬಿಡ್ಬೋದು. ಸೊ ಈ ರೀತಿ ಇತ್ತು. ನನಗೆ ನೈಟ್ ಊಟ ಎಲ್ಲ ಮುಗಿಸಿ ಮಲಗಿದ್ದೊಂದೇ ನೆನಪು. ಚೆನ್ನಾಗಿ ಆರಾಮಾಗಿ ನಿದ್ರೆ ಬಂತು, ಸೇಫ್ಟಿ ಇದೆ, ಮತ್ತು ಅವಾಗವಾಗ ಬಂದು ಡೆಸ್ಟ್ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಆರಾಮಾಗಿ ನಾವೇನೋ ಮನೆಯಲ್ಲೇ ಇದ್ದೀವಿ ಅನ್ನೋ ರೀತಿ ಫೀಲ್ ಆಯಿತು ನನಗೆ. ಅಷ್ಟೇನು ಟ್ರಾವೆಲ್ಲು ಫುಲ್ ಟಯರ್ಡ್ ಅಂತ ಏನು ಅನ್ನಿಸ್ಲಿಲ್ಲ. ನಮ್ಮ ರಿತ್ವಿಕ್ ಅಂತೂ ಫುಲ್ ಎಂಜಾಯ್ ಮಾಡಿಬಿಟ್ಟ. ನೈಟ್ ಎಷ್ಟೊತ್ತಾದರೂ ಮಲ್ಗೋಂಗೆ ಇಲ್ಲ, ಫುಲ್ಲು 1 ಡೇ 1 ನೈಟು ಟ್ರೈನಲ್ಲೇ ನಾವು ಟ್ರಾವೆಲ್ ಮಾಡ್ದಂಗೆ ಅನ್ನಿಸ್ತು ನನಗೆ. ಯಾಕಂದರೆ ನಾವು ಮನೆಯಿಂದ ಹೊರಟಿದ್ದು ಟೈಮು ಕೂಡ ಮಧ್ಯಾಹ್ನ 1 ಗಂಟೆಗೆ ಹೊರಟ್ವಿ. ಮತ್ತು ಮುಂಬೈಗೆ ಹೋಗಿ ರೀಚ್ ಆಗಿದ್ದು ನಾವು ಮಧ್ಯಾಹ್ನ 2:30 ಕರೆಕ್ಟಾಗಿ ಲೋಕಮಾನ್ಯ ತಿಲಕ್ ಜಂಕ್ಷನ್ ಇದೆಯಲ್ಲ, ಸೊ ಅಲ್ಲಿ ಹೋಗಿ ಇಳಿದಿದ್ದಂಥದ್ದು ನಾವು. ಹಾಗಾಗಿ 1 ಡೇ ಫುಲ್ಲು 1 ನೈಟ್ ಫುಲ್ ಟ್ರಾವೆಲ್ಲೇ ಆಗೋಗ್ಬಿಡ್ತು. ಬೆಳಗ್ಗೆ ಎದ್ದ ಮೇಲೆ ಫ್ರೆಶ್ ಅಪ್. ಟ್ರೈನಲ್ಲಿ ಫುಡ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅಷ್ಟೇನು ಚೆನ್ನಾಗಿರಲಿಲ್ಲ, ಯಾಕಂದರೆ ನಾವು ಒಂದು ಚಪಾತಿ ಹಾಗೆ ರೈಸು ದಾಲ್ ತೊಗೊಂಡಿದ್ವಿ. ಸ್ವಲ್ಪನೂ ಅಷ್ಟು ಹೇಳೋ ಹಂಗೇನಿಲ್ಲ, ಟೇಸ್ಟ್ ಏನಿಲ್ಲ. ಮತ್ತು ನಾವು 4 ಜನಕ್ಕೂ ಒಟ್ಟಿಗೆ ಆರ್ಡ್ರ್ ಮಾಡಲಿಲ್ಲ. ನಾವೇನು ಮಾಡಿದ್ವಿ ಅಂತ ಅಂದರೆ ಒಬ್ರಿಗೆ ತೊಗೊಂಡು ಟೇಸ್ಟ್ ಚೆನ್ನಾಗಿದ್ರೆ ಬೇಕಾದರೆ ತೊಗೊಂಡ್ರಾಗತ್ತೆ ಅಂತ ಹೇಳಿಬಿಟ್ಟು 4 ಆರ್ಡ್ರ್ ಮಾಡ್ಕೊಂಡ್ರಾಗತ್ತೆ ಅಂತ ಹೇಳಿ 1 ತೊಗೊಂಡ್ವಿ. 1ಕ್ಕೆ ಮಕ್ಕಳು ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಬೇಡ. ಹಾಗೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೋಗಿದ್ವಿ. ಸೊ ಹಾಗಾಗಿ ನೈಟು ಮ್ಯಾನೇಜ್ ಮಾಡ್ಕೊಂಡ್ವಿ. ಸೊ ಜಾಸ್ತಿ ಫುಡ್ ತಿನ್ನಬೇಕು ಅಂತ ಅನಿಸೋದಿಲ್ಲ ಟ್ರಾವೆಲ್ ಮಾಡಬೇಕಾದ್ರೆ, ಲಿಮಿಟಲ್ಲಿರೋದು ಒಳ್ಳೇದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಜರ್ನಿ ಮಾಡಬೇಕಾದ್ರೆ. ಹಾಗೆ ಬೆಳಗ್ಗೆ ಫ್ರೆಶ್ ಅಪ್ ಆದಮೇಲೆ ನಾವು ಟೀ ಕುಡ್ದಾದ್ಮೇಲೆ ಬಿಸಿ ಇಡ್ಲಿ ತೊಗೊಂಡ್ವಿ. ಇಡ್ಲಿ ಮತ್ತು ವಡೆ ಚೆನ್ನಾಗಿತ್ತು, ಮತ್ತು ತೆಂಗಿನಕಾಯಿ ಚಟ್ನಿ. ಇದು ಬೆಟರ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು ಅಂತ ಇಲ್ಲ, ಬೆಟರ್ ಅಂತ ಹೇಳ್ಬೋದು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸುತ್ತಮುತ್ತ ಇಲ್ಲಿ ಏನು ವ್ಯವಸಾಯ ಮಾಡ್ತಾರೆ, ಹೆಚ್ಚಾಗಿ ಏನು ಬೆಳೆ ಬೆಳಿಬಹುದು ಈ ಕಡೆ ಸೈಡು ಅಂತ ನೋಡ್ತಾ ಇದ್ವಿ. ಹೆಚ್ಚಾಗಿ ನೋಡಿದ್ದು ಕಬ್ಬು ಹಾಕಿರೋದನ್ನೇ ನೋಡಿದ್ದಂಥದ್ದು. ಸೊ ನಾವು ಇವಾಗ ಫೈನಲಿ 2:30 ಆಯಿತು ಅಂತ ಅಂದ್ಕೊಳ್ತೀನಿ ಮುಂಬೈಗೆ ಬಂದು ಸೇರಿದ್ದಂಥದ್ದು. ತುಂಬ ರಶ್ ಇತ್ತು. ನಾನು ಇಷ್ಟು ಜನ ಇದ್ದಾರೆ ಅಂತ ಅಂದ್ಕೊಳ್ಳೇ ಇಲ್ಲ. ಸೊ ನನಗಂತೂ ಮಕ್ಕಳು ಎಲ್ಲಿ ಮಿಸ್ ಆಗೋಗ್ಬಿಡ್ತಾರೋ ಅನ್ನೋ ಭಯದಲ್ಲಿ ಕೈ ಇಟ್ಕೊಂಡೇ ಓಡಾಡ್ತಾ ಇದ್ದೆ. ನಮ್ಮ ರಿತ್ವಿಕ್ ಕೇಳೋಕ್ಕೆ ನಾನು ಚಿಕ್ಕ ಮಗು ಅಲ್ಲ ಬಿಡಮ್ಮ ಅಂತ ಹೇಳಿ, ಆದ್ರೂ ಒಂದು ಭಯ ಅನ್ನೋದು ಇರುತ್ತಲ್ವ ಇಷ್ಟು ಜನ ಇರಬೇಕಾದ್ರೆ. ಸೊ ಹಾಗಾಗಿ ಕೈ ಇಟ್ಕೊಂಡೇ ಹೊರಗಡೆ ಕರ್ಕೊಂಡು ಬರೋವರೆಗೂ ಒಂದು ಕೈ ಬಿಟ್ಟೇ ಇರಲಿಲ್ಲ. ಹಾಗೆ ಮನೆ ಹತ್ರ ಹೋಗೋಣ ಅಂತ ಹೇಳಿ ಕ್ಯಾಬ್ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಬುಕ್ ಮಾಡಿರೋ ಕ್ಯಾಬು ಬಂತು, ಲಗೇಜ್ ಎಲ್ಲ ಇಟ್ಬಿಟ್ಟು ಹೊರಟ್ವಿ. ಮುಂಬೈ ಬಗ್ಗೆ ಹೇಳಬೇಕು ಅಂತ ಅಂದರೆ ಹೆಚ್ಚು ಜನಸಂಖ್ಯೆ ಇದೆ ಅಂತ ಅನ್ನಿಸ್ತು ನನಗೆ ಮಾತ್ರ, ಹಾಗೆ ಫೀಲ್ ಆಗಿದ್ದು.
ಈ ರೀತಿ ಬೇರೆ ಸ್ಟೇಟಿಗೆ ಬಂದಾಗಲೇ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದಾಗಲೇ ಗೊತ್ತಾಗೋದು ಸ್ವಲ್ಪನಾದರೂ ಹಿಂದಿ ಕಲ್ತಿದ್ದಕ್ಕೆ ವರ್ತ್ ಅಂತ ಅನಿಸಿದ್ದು ನನಗೆ. ಯಾಕಂದರೆ ಮುಂಬೈಯಲ್ಲಿ ಮರಾಠಿ ಹಿಂದಿ ಮಾತಾಡೋರೇ ಜಾಸ್ತಿ ಅಲ್ವಾ, ಅಲ್ಪ ಸ್ವಲ್ಪ ಹಿಂದಿ ಕಲ್ತಿದ್ಕಾದರೂ ಮ್ಯಾನೇಜ್ ಮಾಡಿದ್ವಿ. ಬಟ್ ಇಂಗ್ಲೀಷ್ ಹಿಂದಿ ಗೊತ್ತಿದ್ರೆ ಸಾಕು, ಮ್ಯಾನೇಜ್ ಮಾಡ್ಕೊಬೋದು. ಹಿಂದಿನ ನಾವು ಇವಾಗ ಕನ್ನಡ ಮಾತಾಡ್ತಾ ಇದ್ದೀವಲ್ವಾ, ಆ ರೀತಿ ಕ್ಲಿಯರಾಗಿ ಫಾಸ್ಟಾಗಿ ಮಾತಾಡೋಕ್ಕಾಗೋದಿಲ್ಲ. ಓಕೆ, ಮ್ಯಾನೇಜ್ ಮಾಡ್ಬೋದು, ಆ ಲೆವೆಲ್ಗೆ ಒಂದು ಲೆವೆಲ್ಗೆ ಗೊತ್ತು. ಸೊ ಆ ರೀತಿ ಮ್ಯಾನೇಜ್ ಮಾಡ್ಕೊಬೋದು. ಬಟ್ ರೀಡಿಂಗ್ ರೈಟಿಂಗ್ ಓಕೆ, ಯಾಕಂದರೆ ನಮಗೆ ಫಿಫ್ತಿಂದನೂ ಹಿಂದಿ ಇತ್ತಲ್ವ, ಸೊ ಹಾಗಾಗಿ ಓದೋಕ್ಕೆ ಬರೆಯೋಕ್ಕೆ ಚೆನ್ನಾಗೇ ಬರುತ್ತೆ ಹಿಂದಿ, ಬಟ್ ಮಾತಾಡೋಕ್ಕೆ ಬರೋದಿಲ್ಲ ಅಷ್ಟೇ. ಸೊ ಹಾಗೆ ಮಕ್ಕಳು ಇಬ್ಬರೂ ಹಿಂದಿ ಬರೀತಾರೆ, ಓದ್ತಾರೆ. ಲ್ಯಾಂಗ್ವೇಜು ಮಾತಾಡೋದು ನನ್ನಷ್ಟೇ ಮಾತಾಡ್ತಾರೆ. ಮತ್ತು ಇನ್ನು ಕನ್ನಡ, ತಮಿಳ್, ಇಂಗ್ಲೀಷ್ ಈ ಮೂರನ್ನು ಚೆನ್ನಾಗಿ ಓದ್ತಾರೆ, ಬರೀತಾರೆ, ಮಾತಾಡ್ತಾರೆ ನೀಟಾಗಿ. ಸೊ ಹಾಗೆ ನನಗೆ ಇಲ್ಲಿಗೆ ಬಂದ ಮೇಲೆ ಲ್ಯಾಂಗ್ವೇಜ್ ತುಂಬ ಮುಖ್ಯ ಅಂತ ಅನಿಸಿದ್ದು. ಯಾಕಂದರೆ ನಾವೇನೋ ಒಂದು ಹೇಳಿದ್ರೆ ಅವರೇನೋ ಒಂದು ಹೇಳ್ತಾರೆ, ಸೊ ಅದು ಅರ್ಥ ಆಗಿ ನಮಗೆ ಬೇರೆ ಲ್ಯಾಂಗ್ವೇಜ್ ಕಲ್ತ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಹಾಗೆ ಟ್ರೈನಲ್ಲಿ ಕೂಡ ನಮಗೆ ಪಕ್ಕದ ಸೀಟ್ ಅವರು ತಮಿಳ್ ಮಾತಾಡೋರೇ ಇದ್ದಿದ್ದಂಥದ್ದು. ನಮಗಂತೂ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಮುಂಬೈಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಜಾಸ್ತಿ, ಅಂದರೆ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ಇದ್ದಿದೆ. ನಮ್ಮ ಬೆಂಗಳೂರಿಗಿಂತನೂ ಮುಂಬೈಯಲ್ಲಿ ಭಾಳ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ. ಸೊ ಚೆನ್ನಾಗಿತ್ತು, ಸಿಟಿ ಎಲ್ಲ ತುಂಬ ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿತ್ತು. ನಾರ್ತ್ ಸೈಡ್ ಬರ್ತಿರೋದು ಇದೇ ಮೊದಲನೇ ಟ್ರಿಪ್ಪು ನಂದು. ತಮ್ಮನ ಮಗಳು ನೋಡೋ ನೆಪದಲ್ಲಿ ಮುಂಬೈನೂ ನೋಡ್ದಂಗೆ ಅನ್ನಿಸ್ತು ನನಗೆ. ಸೊ ಹಾಗೆ ಚೆನ್ನಾಗಿತ್ತು ಮುಂಬೈ ಕೂಡ. ಅದರ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ, ನಾವು ಏನೇನೆಲ್ಲ ಪ್ಲೇಸ್ ನೋಡಿದ್ವಿ. ಇದಕ್ಕಿಂತ ಮುಂಚೆ ಮುಂಬೈ ಟ್ರಿಪ್ ಹೋಗಿರುವಂಥವ್ರು ನಾವೇನು ಪ್ಲೇಸ್ ನೋಡ್ಬೋದಿತ್ತು, ನಾವೇನು ಪ್ಲೇಸ್ನ ಮಿಸ್ ಮಾಡ್ಕೊಂಡ್ವಿ ಅಂತ, ನೀವೆಲ್ಲ ಏನು ಪ್ಲೇಸ್ ನೋಡಿದ್ರಿ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡಂಗೆ ಆಗುತ್ತೆ. ಸೊ ಹಾಗೆ ಈ ಟ್ರಾವೆಲ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನನಗೆಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.